ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕೊಡಗಿನಲ್ಲಿ ಧರ್ಮಸ್ಥಳ ಪರ ಕಹಳೆ ಮೊಳಗಿದೆ. ರಾಜ್ಯ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ. ಕೊಡಗಿನಲ್ಲೂ ಕೂಡ ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಭಕ್ತರು ಈ ಧರ್ಮಸ್ಥಳ ಚಲೋದಲ್ಲಿ ಭಾಗಿಯಾಗಿದ್ದಾರೆ. ಕೊಡಗಿನಲ್ಲೂ ಕೂಡ ಧರ್ಮಸ್ಥಳ ಪರ ಕಹಳೆ. ಇನ್ನು ಈ ಯಾತ್ರೆಗೂ ಮುನ್ನ ಮಡಿಕೇರಿ ಕೋಟೆ ಗಣಪತಿಗೆ ಪೂಜೆಯನ್ನ ಮಾಡಿದ. ಯಾತ್ರೆ ಆರಂಭಕ್ಕೂ ಮುನ್ನ ಪೂಜೆ, ಆನಂತರ ಯಾತ್ರೆ ಆರಂಭ ಆಗಿದೆ. ಪೂಜೆ ಸಲ್ಲಿಕೆ ಮಾಡಿದ ಬಳಿಕ ಧರ್ಮಸ್ಥಳದತ್ತ ಪಯಣವನ್ನ ಬೆಳೆಸ್ತಾರೆ. 2,000ಕ್ಕೂ ಅಧಿಕ ಕಾರ್ಯಕರ್ತರು ಹೊರಟಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ಪ್ರಮುಖರು ನಮ್ಮೊಟ್ಟಿಗಿದ್ದಾರೆ. ಸರ್, ಏನೇನು ವ್ಯವಸ್ಥೆ ಮಾಡ್ಕೊಂಡಿರಿ, ಎಷ್ಟು ಜನ ಹೋಗ್ತಾ ಇದ್ದೀರಿ, ಎಷ್ಟು ವಾಹನ ಹೊರಟಿದೆ ಅಂತ ಹೇಳುವಂತ? ನಾವು ಕೊಡಗು ಜಿಲ್ಲೆಯಿಂದ ಭಾಜಪ ದೃಷ್ಟಿಯಿಂದ 4 ಮಂಡಲ ಅಂತಿದೆ. ಈ 4 ಮಂಡಲದಿಂದಲೂ 100 ಸಂಖ್ಯೆಯಲ್ಲಿ ವಾಹನ ಕನಿಷ್ಠ ಹೊರಡಬೇಕು ಅಂತೇಳಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಕಳೆದ 1 ವಾರಗಳಿಂದಲೂ ಎಲ್ಲರನ್ನ ಭೇಟಿ ಮಾಡುವಂತದ್ದು, ಸತತವಾಗಿ ಅಲ್ಲಲ್ಲಿ ಸಭೆಗಳು, ವೆಬೆಕ್ಸ್ ಮೀಟಿಂಗ್ಗಳು ಮಾಡೋ ಮುಖಾಂತರ ನಮ್ಮ ಪ್ರತಿಯೊಬ್ಬ ಪದಾಧಿಕಾರಿಗಳು, ನಮ್ಮಲ್ಲಿ ಬೇರೆ ಬೇರೆ ವಿಭಾಗಗಳಿವೆ, ಜಿಲ್ಲಾ ಸಮಿತಿ, ಮಂಡಲ ಸಮಿತಿಗಳು, ಮೋರ್ಚಾಗಳು, ಅದರ ಸಮಿತಿ, ಎಲ್ಲ ಪದಾಧಿಕಾರಿಗಳು, ಜೊತೆಗೆ ವಿಶೇಷವಾಗಿ ಶಕ್ತಿ ಕೇಂದ್ರ, ನಮ್ಮ ಪಂಚಾಯಿತಿ ಮತ್ತು ಸಹಕಾರ ಸಂಘಗಳಲ್ಲಿ ಅಧಿಕಾರದಲ್ಲಿರುವಂತಹ ಎಲ್ಲರೂ ಹೊರಡಬೇಕು ಅಂತೇಳಿ ಈ ದೃಷ್ಟಿಯಿಂದ ಕನಿಷ್ಠ ಒಂದು 4,000 ಸಂಖ್ಯೆಯಲ್ಲಿ ಕೊಡಗು ಜಿಲ್ಲೆಯಿಂದ ಇವತ್ತು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ವ್ಯವಸ್ಥೆ ಆಗಿದೆ. ಒಂದು 3 ಮಂಡಲದವರು, ಮಡಿಕೇರಿ ಗ್ರಾಮಾಂತರ, ಮಡಿಕೇರಿ ನಗರ ಮತ್ತು ವಿರಾಜಪೇಟೆಯವರು ನಾವು ಸುಳ್ಯ ಕಡೆಯಿಂದ ಹೋಗ್ತಾ ಇದ್ದೇವೆ. ಕೊಯ್ನಾಡ್ನಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಈಗ ನಾವು ಮೊದಲಿಗೆ ಮಡಿಕೇರಿ ನಗರ ಮತ್ತು ಗ್ರಾಮಾಂತರ ಇಲ್ಲಿ ಮಡಿಕೇರಿ ನಗರದ ಕೋಟೆ ಮಹಾಗಣಪತಿಯಲ್ಲಿ ಪೂಜೆ ಮಾಡಿ ಹೊರಡ್ತಾ ಇದ್ದೇವೆ. ಮತ್ತೆ ಅಲ್ಲಿ ಒಂದು ಎಲ್ಲ ಸೇರಿ ಉಪಹಾರ ಮಾಡಿ ಅಲ್ಲಿಂದ ಒಟ್ಟಾಗಿ ವಾಹನ ಜಾಥಾ ಸುಮಾರು ಒಂದು 350 ಸಂಖ್ಯೆ ಅಲ್ಲಿಂದ ಹೊರಡ್ತಾರೆ. ಒಂದು 100 ಸಂಖ್ಯೆ ಸೋಮವಾರಪೇಟೆಯಿಂದ ಪುಷ್ಪಗಿರಿಗೆ ಆ ಭಾಗವಾಗಿ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿಂದ ಜೊತೆಗೆ ಹೋಗ್ತೇವೆ. ಒಂದು 3,500ರಿಂದ 4,000 ಸಂಖ್ಯೆ ಕೊಡಗು ಜಿಲ್ಲೆಯಿಂದ ಈ ಧರ್ಮಸ್ಥಳ ಧರ್ಮಕ್ಷೇತ್ರವನ್ನ ಉಳಿಸೋಕ್ಕಾಗಿ ಇದ್ರ ಬಗ್ಗೆ ಅಪಪ್ರಚಾರ ಮಾಡಿದ ಭ್ರಷ್ಟರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತ ಹೇಳುವಂತ ಒತ್ತಾಯ ಮಾಡೋಕ್ಕಾಗಿ ಇವತ್ತು ಧರ್ಮಸ್ಥಳ ನಡೆಯುವಂತ ಈ ನಾವು ಹೋಗ್ತಾ ಇದ್ದೇವೆ. ಸರ್, ಈ ಧರ್ಮಸ್ಥಳ ಚಲೋ ಕಾರ್ಯಕ್ರಮದ ಉದ್ದೇಶ ಏನು ಸರ್? ಈ ಉದ್ದೇಶ ತಮಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಯಾರು ಮಾಡಬೇಕಾದ ಕೆಲಸವನ್ನ ಮಾಧ್ಯಮದವರು ಮಾಡಿದ್ದಾರೆ. ಅದಕ್ಕೆ ನಾವು ನಿಮಗೆ ಫಸ್ಟಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ನಮಗೂ ಸಹ ಧರ್ಮಸ್ಥಳ ಅಂದರೆ ಕೊಡಗೆ ಜನ ಭಯ ಭಕ್ತಿ ಹಿಂದಿನ ಕಾಲದಿಂದ ಧರ್ಮಸ್ಥಳವನ್ನ ನಂಬಿಕೊಂಡು ಬಂದಿದ್ದಾರೆ. ಧರ್ಮಸ್ಥಳ ಮತ್ತು ಅಣ್ಣಪ್ಪ ಅಂತ ಹೇಳಿದ್ರೆ ತುಂಬಾ ಒಂದು ವಿಶೇಷ ಕೊಡಗಿನ ಜನಕ್ಕೆ. ಒಂದು ಮದುವೆ ಆದ್ಮೇಲೆ ಒಂದು ಧರ್ಮಸ್ಥಳಕ್ಕೆ ಹೋಗೋದು, ಯಾವುದೇ ಒಂದು ಒಳ್ಳೆ ಕೆಲಸ ಆದರೆ ಧರ್ಮಸ್ಥಳಕ್ಕೆ ಹೋಗೋದು, ಅಣ್ಣಪ್ಪನ ಹತ್ರ ಬೇಡ್ಕೊಂಡು ಬರೋದು ನಮ್ದು ಒಂದು ಪದ್ಧತಿ ಆಗ್ಬಿಟ್ಟಿದೆ. ಕೊಡಗಿನ ಜನ ಭಾರಿ ದೈವ ಭಕ್ತರು, ಮತ್ತೆ ಮಂಜುನಾಥ ಭಕ್ತರು ಬಹಳಷ್ಟು ಜನ ಇದ್ದಾರೆ. ನಮಗೆ ಒಂಥರ ಭಯ ಆಗ್ಬಿಡ್ತು, ಏನಿದು ಇಷ್ಟೊಂದು ಎಡಪಂಥೀಯರು ಇದ್ರ ಮೇಲೆ ಸುದ್ದಿ ಮಾಡಿ ಎಲ್ಲ ಮಾಡಿ. ಮುಖ್ಯಮಂತ್ರಿ ಬಗ್ಗೆ ನಮಗೆ ಒಳ್ಳೆ ಗೌರವ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಒಂದು ಒಳ್ಳೆ ಖಡಕ್ ಮಂತ್ರಿ ಅನ್ನೋದು ನಮಗೆ ಒಂದು ಮನಸ್ಸಲ್ಲಿ ಇತ್ತು. ಆದ್ರೆ ಯಾವಾಗ ಡೆಲ್ಲಿಯಿಂದ ಫೋನ್ ಬಂದ ತಕ್ಷಣ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಯಾವುದೇ ತನಿಖೆ ಇಲ್ಲ ಅಂತ ಹೇಳಿದವರು, ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇದ್ರ ಬಗ್ಗೆ ತನಿಖೆ ಇಲ್ಲ, ಇದು ಮುಗಿದೋದ ಅಧ್ಯಾಯ ಅಂತ ಹೇಳಿದವರು ಮತ್ತೆ ಪುನಃ ಡೆಲ್ಲಿಯಿಂದ ಫೋನ್ ಬಂದ ತಕ್ಷಣ ತನಿಖೆಯನ್ನ ಆರಂಭ ಮಾಡಿದ್ರು. ಸೊ ತನಿಖೆ ಆರಂಭ ಮಾಡಿದಕ್ಕೆ ನಾವು ಅದನ್ನು ಸ್ವಾಗತವನ್ನು ಮಾಡಿದ್ವಿ. ಇವತ್ತು ನಾವು ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹೊರಟಿದ್ವಿ. ನಮ್ಮ ಧರ್ಮ ಉಳಿಬೇಕು, ಆ ಮಂಜುನಾಥ ಸ್ವಾಮಿಯ ಏನು ಜನ ನಂಬಿಕೊಂಡಿದೆ ಅದೇ ರೀತಿ ನಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಹೊರಟಿದ್ವಿ. ಧರ್ಮ ರಕ್ಷಣೆಯನ್ನು ಮಾಡಬೇಕು, ದೇಶ ಉಳಿಬೇಕು. ಹಾಗಾಗಿ ನಾವೆಲ್ಲ ಹೊರಟಿದ್ವಿ. ಈ ಎಡಪಂಥೀಯರು ಮಾಡಿದೆಲ್ಲ ಸಂಚು ಬಯಲಾಗಿದೆ. ಅದನ್ನು ನಾನು ಮತ್ತೆ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ತಮ್ಮ ಕೇಳ್ಕೊಳ್ತೇನೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಒಡೆದುವಾರುವ ಕೆಲಸವನ್ನು ಮಾಡ್ತಾ ಇದೆ. ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಅವರಿಗೆ ಬೆಂಬಲ ಸೂಚಿಸಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕೊಡಗಿನಲ್ಲಿ ಧರ್ಮಸ್ಥಳ ಪರ ಕಹಳೆ ಮೊಳಗಿದೆ. ರಾಜ್ಯ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ. ಕೊಡಗಿನಲ್ಲೂ ಕೂಡ ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಭಕ್ತರು ಈ ಧರ್ಮಸ್ಥಳ ಚಲೋದಲ್ಲಿ ಭಾಗಿಯಾಗಿದ್ದಾರೆ. ಕೊಡಗಿನಲ್ಲೂ ಕೂಡ ಧರ್ಮಸ್ಥಳ ಪರ ಕಹಳೆ. ಇನ್ನು ಈ ಯಾತ್ರೆಗೂ ಮುನ್ನ ಮಡಿಕೇರಿ ಕೋಟೆ ಗಣಪತಿಗೆ ಪೂಜೆಯನ್ನ ಮಾಡಿದ. ಯಾತ್ರೆ ಆರಂಭಕ್ಕೂ ಮುನ್ನ ಪೂಜೆ, ಆನಂತರ ಯಾತ್ರೆ ಆರಂಭ ಆಗಿದೆ. ಪೂಜೆ ಸಲ್ಲಿಕೆ ಮಾಡಿದ ಬಳಿಕ ಧರ್ಮಸ್ಥಳದತ್ತ ಪಯಣವನ್ನ ಬೆಳೆಸ್ತಾರೆ. 2,000ಕ್ಕೂ ಅಧಿಕ ಕಾರ್ಯಕರ್ತರು ಹೊರಟಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ಪ್ರಮುಖರು ನಮ್ಮೊಟ್ಟಿಗಿದ್ದಾರೆ. ಸರ್, ಏನೇನು ವ್ಯವಸ್ಥೆ ಮಾಡ್ಕೊಂಡಿರಿ, ಎಷ್ಟು ಜನ ಹೋಗ್ತಾ ಇದ್ದೀರಿ, ಎಷ್ಟು ವಾಹನ ಹೊರಟಿದೆ ಅಂತ ಹೇಳುವಂತ? ನಾವು ಕೊಡಗು ಜಿಲ್ಲೆಯಿಂದ
ಭಾಜಪ ದೃಷ್ಟಿಯಿಂದ 4 ಮಂಡಲ ಅಂತಿದೆ. ಈ 4 ಮಂಡಲದಿಂದಲೂ 100 ಸಂಖ್ಯೆಯಲ್ಲಿ ವಾಹನ ಕನಿಷ್ಠ ಹೊರಡಬೇಕು ಅಂತೇಳಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಕಳೆದ 1 ವಾರಗಳಿಂದಲೂ ಎಲ್ಲರನ್ನ ಭೇಟಿ ಮಾಡುವಂತದ್ದು, ಸತತವಾಗಿ ಅಲ್ಲಲ್ಲಿ ಸಭೆಗಳು, ವೆಬೆಕ್ಸ್ ಮೀಟಿಂಗ್ಗಳು ಮಾಡೋ ಮುಖಾಂತರ ನಮ್ಮ ಪ್ರತಿಯೊಬ್ಬ ಪದಾಧಿಕಾರಿಗಳು, ನಮ್ಮಲ್ಲಿ ಬೇರೆ ಬೇರೆ ವಿಭಾಗಗಳಿವೆ, ಜಿಲ್ಲಾ ಸಮಿತಿ, ಮಂಡಲ ಸಮಿತಿಗಳು, ಮೋರ್ಚಾಗಳು, ಅದರ ಸಮಿತಿ, ಎಲ್ಲಾ ಪದಾಧಿಕಾರಿಗಳು, ಜೊತೆಗೆ ವಿಶೇಷವಾಗಿ ಶಕ್ತಿ ಕೇಂದ್ರ, ನಮ್ಮ ಪಂಚಾಯಿತಿ ಮತ್ತು ಸಹಕಾರ ಸಂಘಗಳಲ್ಲಿ ಅಧಿಕಾರದಲ್ಲಿರುವಂತಹ ಎಲ್ಲರೂ ಹೊರಡಬೇಕು ಅಂತೇಳಿ ಈ ದೃಷ್ಟಿಯಿಂದ ಕನಿಷ್ಠ ಒಂದು 4,000 ಸಂಖ್ಯೆಯಲ್ಲಿ ಕೊಡಗು ಜಿಲ್ಲೆಯಿಂದ ಇವತ್ತು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ವ್ಯವಸ್ಥೆ ಆಗಿದೆ. ಒಂದು 3 ಮಂಡಲದವರು ಮಡಿಕೇರಿ ಗ್ರಾಮಾಂತರ, ಮಡಿಕೇರಿ ನಗರ ಮತ್ತು ವಿರಾಜಪೇಟೆಯವರು ನಾವು ಸುಳ್ಯ ಕಡೆಯಿಂದ ಹೋಗ್ತಾ ಇದ್ದೇವೆ. ಕೊಯ್ನಾಡ್ನಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಈಗ ನಾವು ಮೊದಲಿಗೆ ಮಡಿಕೇರಿ ನಗರ ಮತ್ತು ಗ್ರಾಮಾಂತರ ಇಲ್ಲಿ ಮಡಿಕೇರಿ ನಗರದ ಕೋಟೆ ಮಹಾಗಣಪತಿಯಲ್ಲಿ ಪೂಜೆ ಮಾಡಿ ಹೊರಡ್ತಾ ಇದ್ದೇವೆ. ಮತ್ತೆ ಅಲ್ಲಿ ಒಂದು ಎಲ್ಲ ಸೇರಿ ಉಪಹಾರ ಮಾಡಿ ಅಲ್ಲಿಂದ ಒಟ್ಟಾಗಿ ವಾಹನ ಜಾಥಾ ಸುಮಾರು ಒಂದು 350 ಸಂಖ್ಯೆ ಅಲ್ಲಿಂದ ಹೊರಡ್ತಾರೆ. ಒಂದು 100 ಸಂಖ್ಯೆ ಸೋಮವಾರಪೇಟೆಯಿಂದ ಪುಷ್ಪಗಿರಿಗೆ ಆ ಭಾಗವಾಗಿ ಸುಬ್ರಹ್ಮಣ್ಯ ಬಂದು ಅಲ್ಲಿಂದ ಜೊತೆಗೆ ಹೋಗ್ತೇವೆ. ಒಂದು 3,500 ರಿಂದ 4,000 ಸಂಖ್ಯೆ ಕೊಡಗು ಜಿಲ್ಲೆಯಿಂದ ಈ ಧರ್ಮಸ್ಥಳ ಧರ್ಮಕ್ಷೇತ್ರವನ್ನು ಉಳಿಸೋಕ್ಕಾಗಿ ಇದ್ರ ಬಗ್ಗೆ ಅಪಪ್ರಚಾರ ಮಾಡಿದ ಭ್ರಷ್ಟರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತ ಹೇಳುವಂತ ಒತ್ತಾಯ ಮಾಡೋಕ್ಕಾಗಿ ಇವತ್ತು ಧರ್ಮಸ್ಥಳ ನಡೆಯುವಂತ ಈ ಸಭೆಗೆ ನಾವು ಹೋಗ್ತಾ ಇದ್ದೇವೆ. ಸರ್, ಈ ಧರ್ಮಸ್ಥಳ ಚಲೋ ಕಾರ್ಯಕ್ರಮದ ಉದ್ದೇಶ ಏನು ಸರ್? ಈ ಉದ್ದೇಶ ತಮಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಯಾರು ಮಾಡಬೇಕಾದ ಕೆಲಸವನ್ನ ಮಾಧ್ಯಮದವರು ಮಾಡಿದ್ದಾರೆ. ಅದಕ್ಕೆ ನಾವು ನಿಮಗೆ ಫಸ್ಟಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ನಮಗ್ ಸಹ ಧರ್ಮಸ್ಥಳ ಅಂದ್ರೆ ಕೊಡಗೆ ಜನ ಭಯ ಭಕ್ತಿ ಹಿಂದಿನ ಕಾಲದಿಂದ ಧರ್ಮಸ್ಥಳವನ್ನ ನಂಬಿಕೊಂಡು ಬಂದಿದ್ದಾರೆ. ಧರ್ಮಸ್ಥಳ ಮತ್ತು ಅಣ್ಣಪ್ಪ ಅಂತ ಹೇಳಿದ್ರೆ ತುಂಬಾ ಒಂದು ವಿಶೇಷ ಕೊಡಗಿನ ಜನಕ್ಕೆ. ಒಂದು ಮದುವೆ ಆದ್ಮೇಲೆ ಒಂದು ಧರ್ಮಸ್ಥಳಕ್ಕೆ ಹೋಗೋದು, ಯಾವುದೇ ಒಂದು ಒಳ್ಳೆ ಕೆಲಸ ಆದ್ರೆ ಧರ್ಮಸ್ಥಳಕ್ಕೆ ಹೋಗೋದು, ಅಣ್ಣಪ್ಪನ ಹತ್ರ ಬೇಡ್ಕೊಂಡು ಬರೋದು ನಮ್ದು ಒಂದು ಪದ್ಧತಿ ಆಗ್ಬಿಟ್ಟಿದೆ. ಕೊಡಗಿನ ಜನ ಭಾರಿ ದೈವ ಭಕ್ತರು, ಮತ್ತೆ ಮಂಜುನಾಥ ಭಕ್ತರು ಬಹಳಷ್ಟು ಜನ ಇದ್ದಾರೆ. ನಮಗೆ ಒಂಥರ ಭಯ ಆಗ್ಬಿಡ್ತು, ಏನಿದು ಇಷ್ಟೊಂದು ಎಡಪಂಥೀಯರು ಇದ್ರ ಮೇಲೆ ಸುದ್ದಿ ಮಾಡಿ ಎಲ್ಲ ಮಾಡಿ. ಮುಖ್ಯಮಂತ್ರಿ ಬಗ್ಗೆ ನಮಗೆ ಒಳ್ಳೆ ಗೌರವ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಒಂದು ಒಳ್ಳೆ ಖಡಕ್ ಮಂತ್ರಿ ಅನ್ನೋದು ನಮಗೆ ಒಂದು ಮನಸ್ಸಲ್ಲಿ ಇತ್ತು. ಆದ್ರೆ ಯಾವಾಗ ಡೆಲ್ಲಿಯಿಂದ ಫೋನ್ ಬಂದ ತಕ್ಷಣ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಯಾವುದೇ ತನಿಖೆ ಇಲ್ಲ ಅಂತ ಹೇಳಿದವರು, ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇದ್ರ ಬಗ್ಗೆ ತನಿಖೆ ಇಲ್ಲ, ಇದು ಮುಗಿದೋದ ಅಧ್ಯಾಯ ಅಂತ ಹೇಳಿದವರು ಮತ್ತೆ ಪುನಃ ಡೆಲ್ಲಿಯಿಂದ ಫೋನ್ ಬಂದ ತಕ್ಷಣ ತನಿಖೆಯನ್ನ ಆರಂಭ ಮಾಡಿದ್ರು. ಸೊ ತನಿಖೆ ಆರಂಭ ಮಾಡಿದಕ್ಕೆ ನಾವು ಅದನ್ನು ಸ್ವಾಗತವನ್ನು ಮಾಡಿದ್ವಿ. ಇವತ್ತು ನಾವು ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹೊರಟಿದ್ವಿ. ನಮ್ಮ ಧರ್ಮ ಉಳಿಬೇಕು, ಆ ಮಂಜುನಾಥ ಸ್ವಾಮಿಯ ಏನು ಜನ ನಂಬಿಕೊಂಡಿದೆ ಅದೇ ರೀತಿ ನಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಹೊರಟಿದ್ವಿ. ಧರ್ಮ ರಕ್ಷಣೆಯನ್ನು ಮಾಡಬೇಕು, ದೇಶ ಉಳಿಬೇಕು. ಹಾಗಾಗಿ ನಾವೆಲ್ಲ ಹೊರಟಿದ್ವಿ. ಈ ಎಡಪಂಥೀಯರು ಮಾಡಿದೆಲ್ಲ ಸಂಚು ಬಯಲಾಗಿದೆ. ಅದನ್ನು ನಾನು ಮತ್ತೆ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ತಮ್ಮ ಕೇಳ್ಕೊಳ್ತೇನೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಒಡೆದುವಾಡುವ ಕೆಲಸ ಮಾಡ್ತಾ ಇದೆ. ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಅವರಿಗೆ ಬೆಂಬಲ ಸೂಚಿಸಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.